ಹಾಯ್ ಫ್ರೆಂಡ್ಸ್, ಇವತ್ತು ಈಸಿಯಾಗಿ ಮನೆಯಲ್ಲೇ ಕೋಡ್ಬಳೆ ಹೇಗೆ ಮಾಡ್ಬೋದು ಅಂತ ನಿಮಗೆ ಹೇಳಿಕೊಡ್ತೀನಿ. ನೋಡಿ, ನಾನಿದು 3ನೇ ಸಲ ಟ್ರೈ ಮಾಡಿರೋದು. ತುಂಬಾ ಟೇಸ್ಟ್ ಆಗಿರುತ್ತೆ. ಇಲ್ಲಿ ನಾನು 1/4 ಕಪ್ ಆಗುವಷ್ಟು ನಾನು ಹುರಿಗಡಲೆ ತಗೊಂಡಿದ್ದೇನೆ. ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಫೈನ್ ಪೌಡರ್ ಮಾಡಬೇಕು. ಈಗ ಪೌಡರ್ ರೆಡಿ ಆಗಿದೆ. ಇದಕ್ಕೊಂದು 1/4 ಕಪ್ ಆಗುವಷ್ಟು ನಾನು ತೆಂಗಿನ ತುರಿ ಹಾಕಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಹಾಗೆ ಒಂದು 1/4 ಚಮಚದಷ್ಟು ಇಂಗು ಪೌಡರ್, ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು. ಇಷ್ಟನ್ನು ಹಾಕಿ ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ಕೋಡ್ಬಳೆಗೆ 1 ಕಪ್ ಆಗುವಷ್ಟು ರೈಸ್ ಫ್ಲೋರ್, ಹಾಗೆ ಅರ್ಧ ಕಪ್ನಷ್ಟು ರವೆ. ಒಂದು ಬನಾಲಿಗೆ ಇದೆರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು. ಅಕ್ಕಿ ಹಿಟ್ಟು ಹಾಗೆ ರವೆಯನ್ನು ಈ ಥರ ಮಿಕ್ಸ್ ಮಾಡಬೇಕು. ಒಂದು 2 ನಿಮಿಷ ಆದರೂ ಮಿಕ್ಸ್ ಮಾಡಿದರೆ ಸಾಕಾಗತ್ತೆ. ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ನಾವು ಗ್ರೈಂಡ್ ಮಾಡಿಟ್ಟ ಪೌಡರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಮಿಕ್ಸ್ ಆಗಿದೆ. ಇದಕ್ಕೆ 3ರಿಂದ 4 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಇದಕ್ಕೆ ಆ್ಯಡ್ ಮಾಡಬೇಕು. ಆಗ ಕೋಡ್ಬಳೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಎಣ್ಣೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಕ್ಕೆ ನೋಡಿ. ಆಗ ಉಂಡೆ ಆದರೆ ಓಕೆ, ಆಗಿಲ್ಲದಿದ್ದರೆ ಪುನಃ ಒಂದು ಅಥವಾ 2 ಸ್ಪೂನ್ ಎಣ್ಣೆಯನ್ನು ಪುನಃ ಬಿಸಿ ಮಾಡಿ ಅದಕ್ಕೆ ಆ್ಯಡ್ ಮಾಡಿ. ನೋಡಿ, ಇಷ್ಟು ಆದಮೇಲೆ ನಾನು 1 ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಅಂದರೆ ಓಮದ ಕಾಳು, ಇದೆರಡನ್ನು ನಾನು ಕೊನೆಗೆ ಈ ಥರ ಹಾಕಿ ಮಿಕ್ಸ್ ಮಾಡಬೇಕು. ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಚಪಾತಿ ಹಿಟ್ಟಿನ ಥರ ಇದನ್ನು ಕೂಡ ಹಿಟ್ಟು ಮಾಡಬೇಕು. ಚಪಾತಿ ಹಿಟ್ಟಿನ ಥರನೇ ಇದಕ್ಕೆ ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕಿ ದಪ್ಪ ಹಿಟ್ಟು ಮಾಡಬೇಕು. ನೋಡಿ, ಹೀಗೆ ಮಾಡಿದ್ರಾಯಿತು. ಚಪಾತಿ ಹಿಟ್ಟಿನ ಥರನೇ ಸೇಮ್. ನೋಡಿ, ಹೀಗೆ ನಾವು ಪ್ರೆಸ್ ಮಾಡುವಾಗ ಸ್ಮೂತ್ ಆಗಿರಬೇಕು. ಅದು ಕೋಡ್ಬಳೆ ಚೆನ್ನಾಗಿ ಬರುತ್ತೆ. ನೋಡಿ, ಆಮೇಲೆ ಚೆನ್ನಾಗಿ ಕೈ ತೊಳೆದು ಸ್ವಲ್ಪ ಎಣ್ಣೆ ಬೇಕಿದ್ದರೂ ಕೂಡ ಹಾಕ್ಬೋದು. ಈ ಥರ ಶೇಪಲ್ಲಿ ನಾವು ಕೋಡ್ಬಳೆ ಮಾಡಬೇಕು. ಕೆಲವರು ಪ್ಲೇಟಿಗೆಲ್ಲ ಹಾಕಿ ಮಾಡ್ತಾರೆ. ನನಗೆ ಈ ಥರ ಕಂಫರ್ಟೇಬಲ್ ಇದೆ, ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ. ನಿಮಗೆ ಕೂಡ ಈ ಥರ ಮಾಡಿದ್ರೆ ಈಸಿ ಆಗ್ಬೋದು. ನೋಡಿ, ಯಾವ ಸೈಜಲ್ಲಿ ಬೇಕಿದ್ದರೂ ಕೋಡ್ಬಳೆ ಮಾಡ್ಬೋದು. ಇದು ಈಸಿ ಮಾಡಲಿಕ್ಕೆ. ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಈ ಥರ ಸೈಜಲ್ಲಿ ಮಾಡ್ಬೋದು. ಸಣ್ಣ ಸೈಜ್ ಕೂಡ ಮಾಡ್ಬೋದು, ದೊಡ್ಡ ಸೈಜ್ ಕೂಡ ಮಾಡ್ಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಸೈಜಲ್ಲಿ ಮಾಡ್ಬೋದು. ಎಣ್ಣೆಗೆ ಒಮ್ಮೆ ಹಾಕುವಾಗ ಒಂದು 15 ಕೋಡ್ಬಳೆ ಆದರೆ ನೀವು 30 ಕೋಡ್ಬಳೆ ರೆಡಿ ಮಾಡಿ. ಆಗ ನಮಗೆ 2 ಬ್ಯಾಚ್ ರೆಡಿ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಹಾಗೆಯೇ ರೆಡಿ ಮಾಡ್ತಾ ಹೋಗ್ಬೋದು. ಈಸಿ ಆಗುತ್ತೆ. ನೋಡಿ, ನಾನು 2 ಬ್ಯಾಚಿಗೆ ಆಗುವಷ್ಟು ನಾನು ರೆಡಿ ಮಾಡಿದ್ದೇನೆ. ಇನ್ನು ಇದನ್ನು ಫ್ರೈ ಮಾಡುವ. ನೋಡಿ, ಒಂದು ಬಣಾಲಿಗೆ ಎಣ್ಣೆ ಹಾಕಿ ಅದು ಚೆನ್ನಾಗಿ ಕಾದ ನಂತರ ಈ ಥರ ಕೋಡ್ಬಳೆಯನ್ನು ಹಾಕಬೇಕು. ಚೆನ್ನಾಗಿ ಎಣ್ಣೆ ಬಿಸಿಯಾದ ನಂತರ ಹೀಗೆ ಹಾಕಬೇಕು. ಆಮೇಲೆ ನೋಡಿ, ಹಾಕುವಾಗ ಬಬಲ್ಸ್ ಟೈಪಲ್ಲಿ ಬರುತ್ತೆ. ಬಬಲ್ಸ್ ಸ್ವಲ್ಪ ಕಮ್ಮಿ ಆಗ್ತಾ ಬರುವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಆಗ ಕಲರ್ ಚೇಂಜ್ ಅಂದರೆ ಬ್ರೌನ್ ಕಲರಿಗೆ ಚೇಂಜ್ ಆಗ್ತಾ ಹೋಗುವಾಗ ನಾವು ತೆಗಿಬೋದು. ನೋಡಿ, ಈ ಥರ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ತಿರಬೇಕು. ಬ್ರೌನ್ ಕಲರ್ ಆಗೋ ತನಕ ಹೀಗೆ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಈಗ ಆಗಿದೆ. ಇದನ್ನು ತೆಗಿಬೇಕು. ಈಗ ಲೋ ಫ್ಲೇಮಲ್ಲಿ ಇರುತ್ತಲ್ವ, ಇನ್ನು ನೆಕ್ಸ್ಟ್ ಬ್ಯಾಚ್ ಕೋಡ್ಬಳೆ ಹಾಕುವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ನೀವು ಕೋಡ್ಬಳೆ ಹಾಕಬೇಕು. ನೆಕ್ಸ್ಟ್ ಬಬಲ್ಸ್ ಕಮ್ಮಿ ಆಗ್ತಾ ಬರುವಾಗ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ತಾಯಿದ್ರೆ ಕೋಡ್ಬಳೆ ರೆಡಿ ಆಗುತ್ತೆ. ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ನಿಮಗೆ ಯಾವ ಸೈಜ್ ಶೇಪಲ್ಲಿ ಕೂಡ ಕೋಡ್ಬಳೆ ಮಾಡ್ಬೋದು. ನಾನಿದು 3ನೇ ಸಲ ಟ್ರೈ ಮಾಡಿರೋದು. ಸಂಜೆ ಟೈಮ್ ಸ್ನ್ಯಾಕ್ಸಿಗೆಲ್ಲ ಮಾಡ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.